ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಬುರ್ಡೆ ಗ್ಯಾಂಗ್ನ ಹಿಂದೆ ಬಿದ್ದಿದ್ರೆ ಮತ್ತೊಂದು ಕಡೆ ರಾಜಕೀಯ ಮೇಲಾಟವೂ ಕೂಡ ಜೋರಾಗಿ ನಡೀತಾ ಇದೆ. ಈಗ ಕಾಂಗ್ರೆಸ್ ಶಾಸಕರೇ ಎನ್ಐಎ ತನಿಖೆಗೆ ಆಗ್ರಹಿಸುತ್ತಿದ್ದಾರೆ. ಯಾಕೆ? ಈ ರಿಪೋರ್ಟ್ ನೋಡಿ. ರಾಜಕೀಯ ಅಖಾಡದಲ್ಲಿ ಧರ್ಮಸ್ಥಳ ದಂಗಲ್. ಧರ್ಮಸ್ಥಳದ ತನಿಖೆಗೆ ಅಖಾಡ ಕಿಳಿಯುತ್ತಾ ಎನ್ಐಎ. ಧರ್ಮಸ್ಥಳ ಸಮಾಧಿ ಕೇಸ್ನಲ್ಲಿ ಬುರ್ಡೆ ಗ್ಯಾಂಗ್ನ ಮುಖವಾಡ ಕಳಚಿ ಬಿದ್ದಿದೆ. ಮಹೇಶ್ ಶೆಟ್ಟಿ ತಿಮುರೋಡಿ ಬೇಲ್ ಮೇಲೆ ಹೊರಬಂದಿದ್ರೆ ಸಮೀರ್ ಕಂಬಿ ಎಣಿಸೋ ಸ್ಥಿತಿಯಲ್ಲಿದ್ದಾನೆ. ಅತ್ತ ಗಿರೀಶ್ ಮಟ್ಟಣ್ಣನವರ್ ತಮ್ಮ ಸರದಿ ಯಾವಾಗ ಎಂದು ಕಾಯುತ್ತಿದ್ದಾರೆ. ಈ ನಡುವೆ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಹಿಂದೆ ಮತಾಂತರದ ಮಸಲತ್ತಿನ ಜಾಲವು ಬೆಳಕಿಗೆ ಬರ್ತಿದೆ. ಇನ್ನು ಚಿನ್ನಯ್ಯ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನೀಡಿದ್ದ ತಲೆಬುರುಡೆ ಯಾವುದು ಅನ್ನೋ ಸತ್ಯವೂ ಬಯಲಾಗಿದೆ. ಚೆನ್ನಯ್ಯ ಮೆಡಿಕಲ್ ಸೆಂಟರ್ನಿಂದ ತಂದಿದ್ದ 40 ವರ್ಷದ ಹಳೆ ಬುರುಡೆಯನ್ನ ಕೋರ್ಟ್ಗೆ ನೀಡಿದ್ದು ಎಂದು ಎಸ್ಐಟಿಗೆ ತಜ್ಞರು ಮಾಹಿತಿ ನೀಡಿದ್ದಾರೆ. ಈ ಬುರುಡೆಗೆ ಮೆಡಿಕಲ್ ಸೆಂಟರ್ನಲ್ಲಿ ವಾರ್ನಿಷ್ ಪೈಂಟ್ ಬೆಳೆದಿದ್ದರು ಎಂದು ವಿಚಾರಣೆಯ ಸಂದರ್ಭದಲ್ಲಿ ಎಸ್ಐಟಿಗೆ ವೈದ್ಯರು ಮಾಹಿತಿ ನೀಡಿದ್ದಾರೆ. ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ರಾಷ್ಟ್ರೀಯ ಮಟ್ಟದಲ್ಲಿ ಪಿತೂರಿ ನಡೆದಿದ್ದು, ಹೀಗಾಗಿ ಎಸ್ಐಟಿ ಜೊತೆ ಎನ್ಐಎ ತನಿಖೆ ಸಹ ನಡೆಯಲಿ ಎಂದು ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ. ವಿಶೇಷ ಅಂದರೆ ಬಿಜೆಪಿ ನಾಯಕರ ಮಾತಿಗೆ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಸಹ ಧ್ವನಿಗೂಡಿಸಿದ್ದಾರೆ. ಅವನು ತೋರಿಸಿದಂತಹ ಎಲ್ಲಾ ಪ್ರದೇಶಗಳಲ್ಲಿ, ಯಾಕಂದ್ರೆ ಸತ್ಯ ಸಂಗತಿಗಳು ಹೊರಗೆ ಬರಬೇಕು. ನಾವು ತನಿಖೆ ಮಾಡದೆ ಸತ್ಯ ಹೊರಗೆ ಬರಕ್ ಸಾಧ್ಯ ಇಲ್ಲ. ಇವತ್ತು ಸ್ವತಃ ಮುಸುಗುದಾರಿನ ಬಯಲಿಗೆ ತಂದು ಅವನ್ನ ಅರೆಸ್ಟ್ ಮಾಡುವಂತ ಕೆಲಸನೂ ಆಗಿದೆ. ನಾನು ಹೇಳ್ತೇನೆ, ಇಂಥ ಪ್ರಕರಣಗಳಲ್ಲಿ ಬಂಪರ್ ಪರೀಕ್ಷೆ ಅತಿ ಅಗತ್ಯ. ಅದರ ಜೊತೆಗೆ ಒಂದು ಎತ್ತರಕ್ಕೆ ಬೆಳೆದಂತಹ ಧಾರ್ಮಿಕ ಸಂಸ್ಥೆಯ ಮೇಲೆ ಇಂಥ ಆರೋಪಗಳು ಮಾಡೋದ್ರಿಂದ ಯಾರು ದೊಡ್ಡವರಾಗ್ತಾರೆ ಅನ್ನೋದಲ್ಲ, ಆದರೆ ಇದರ ಹಿಂದೆ ಏನು, ಯಾರ ಕೈವಾಡ ಇದೆ, ಒಬ್ಬ ಪ್ರಜೆಯಾಗಿ ಏನು ನಡೀತಾ ಇದೆ, ಇದರ ಸತ್ಯ ಏನು ಅನ್ನೋದು ತಿಳ್ಕೋಬೇಕಾಗಿರುವಂತಹ ಅಗತ್ಯ ನಮಗೂ ಇದೆ. ಡಿಕೆಶಿ ಹೇಳಿದಂತೆ ಷಡ್ಯಂತ್ರ ಬಯಲಾಗ್ತಿದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ನಡೆಯುತ್ತಿದೆ ಎಂದು ಕಾಂಗ್ರೆಸ್ನಲ್ಲಿ ಮೊದಲು ಹೇಳಿದ್ದ ಡಿಕೆ ಶಿವಕುಮಾರ್. ಇದೀಗ ಡಿಕೆಶಿ ಹೇಳಿದಂತೆ ಷಡ್ಯಂತ್ರದ ಮಾತು ಸತ್ಯವಾಗುತ್ತಿದೆ. ಸತ್ಯದ ದಿಕ್ಕಿನಲ್ಲಿ ತನಿಖೆ ಸಾಗುತ್ತಿದೆ ಎಂದು ಶಾಸಕ ಕುಣಿಗಲ್ ರಂಗನಾಥ್ ಹೇಳಿದರು. ಅಸೆಂಬ್ಲಿಲಿ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಸಾಹೇಬರು ಹೇಳಿದ ಹೇಳಿಕೆಗಳು ಸತ್ಯ ಆಗ್ತಿದೆ ಅಂತ ಅನ್ಸುತ್ತೆ. ಒಂದು ಕೋರ್ಟಿನ ಒಂದು ಆದೇಶದ ಮೇರೆಗೆ ಜನರ ಬಹಳಷ್ಟು ಗೊಂದಲಗಳಿದ್ದಂತಹ ಸಂದರ್ಭ ಸಾಮಾಜಿಕ ತಾಣದಲ್ಲಿ ಬಂದಂತದ್ದು ಮತ್ತು ಮುಸುಕುದಾರಿ ಹೇಳಿದ ಹೇಳಿಕೆಗಳ ಮೇರೆಗೆ ಎಸ್ಐಟಿ ಫಾರ್ಮ್ ಆಯಿತು. ಡಿಕೆ ಶಿವಕುಮಾರ್ ಸಾಹೇಬರು ಅವತ್ತೇ ಹೇಳುದು, ಎಲ್ಲೋ ಒಂದ್ ಕಡೆ ಧರ್ಮಸ್ಥಳದ ವಿಚಾರದಲ್ಲಿ ಭಾವನೆಗಳಿಗೆ ಕೆತ್ಕುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ, ಷಡ್ಯಂತ್ರ ಇದೆ ಅಂತ. ಸೊ ಅದು ಇವಾಗ ಒಂದೊಂದಾಗಿ ಎಳೆಯಾಗಿ ಈಚೆ ಬರ್ತಿರೋಂಥದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸತ್ಯದ ಒಂದು ದಿಕ್ಕಲ್ಲಿ ಈ ತರ ಇದೆ ಅಂತ ಅನ್ಸುತ್ತೆ. ಇನ್ನು ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಬಹಳ ಚರ್ಚೆ ಆಗ್ತಿದೆ. ಶನಿವಾರ ಯಾವುದೇ ಕಾರಣಕ್ಕೂ ಎಸ್ಐಟಿಗೆ ನೀಡಲ್ಲ ಅಂದಿದ್ರು. ಭಾನುವಾರ ಎಸ್ಐಟಿಗೆ ನೀಡುವುದಾಗಿ ಘೋಷಣೆ ಮಾಡ್ತಾರೆ. ರಾತ್ರೋರಾತ್ರಿ ತನಿಖೆಗೆ ನೀಡಲು ಕಾರಣ ಏನು ಎಂದು ಪ್ರಶ್ನಿಸಿದ್ರು. ಯಾಕೆ ಮುಖ್ಯಮಂತ್ರಿಗಳು ಇಷ್ಟೊಂದು ಆತರ ಬಿದ್ರು? ನಮಗೂ ಕೂಡ ಅದೊಂದು ರೀತಿ ಒಗಟಾಗೇ ಇದೆ. ಒಂದು ದಿನ ಮುಖ್ಯಮಂತ್ರಿ ಹೇಳ್ತಾರೆ, ಇಲ್ಲ ನಮ್ಮಲ್ಲಿ ಪೊಲೀಸ್ ಅವರೇ ತನಿಖೆ ಮಾಡ್ತಾರೆ, ದಕ್ಷಿಣ ಕನ್ನಡ ಪೊಲೀಸ್ ಅವರೇ ತನಿಖೆ ಮಾಡ್ತಾರೆ ಅಂತ ಸಚಿವರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ. ಸ್ವತಃ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಹೇಳ್ತಾರೆ, ಶನಿವಾರ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಎಸ್ಐಟಿ ಕೊಡೋದಿಲ್ಲ ಅನ್ನುವ ಹೇಳಿಕೆಯನ್ನು ನೀಡ್ತಾರೆ. ಆದ್ರೆ ಭಾನುವಾರ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡ್ತಾರೆ, ಎಸ್ ವಿ ವಿಲ್ ಹ್ಯಾಂಡ್ ಓವರ್ ಇನ್ವೆಸ್ಟಿಗೇಷನ್ ಟು ಎಸ್ಐಟಿ. ಧರ್ಮಸ್ಥಳದ ಷಡ್ಯಂತ್ರದ ಹಿಂದಿನ ಶಕ್ತಿನೇ ಸಿದ್ದರಾಮಯ್ಯ ಎಂದು ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಕಿಡಿಕಾರಿದ್ದಾರೆ. ಸಂಸದ ಸಸಿಕಾಂತ್ ಸೆಂಥಿಲ್ ಒಬ್ಬ ದೊಡ್ಡ ಲೆಫ್ಟಿಸ್ಟ್ ಎಂದು ಬೆಲ್ಲದ್ ವಾಗ್ದಾಳಿ ನಡೆಸಿದರು. ನೋಡಿ, ಧರ್ಮಸ್ಥಳದಲ್ಲಿ ನಾನು ಬಹಳ ಹಿಂದನೇ ಹೇಳಿದ್ದೆ, ಇದೊಂದು ದೊಡ್ಡ ಷಡ್ಯಂತ್ರ ಐತೆ ಅಂತ. ಇವತ್ತು ಆ ಷಡ್ಯಂತ್ರ ಹೊರ ಬಂದೈತಿ.
ಇವತ್ತು ಯಾರೋ ಒಬ್ಬನು ಹೇಳ್ತಾನೆ ನಾನು ಮರ್ಡರ್ ಮಾಡಿದ್ದೇನೆ, ಮರ್ಡರ್ ಮಾಡಿದ್ದ ಬಾಡಿಗಳನ್ನು ನಾನು ಹೂತು ಹಾಕಿದ್ದೇನೆ ಅಂತೇಳಿ. ಅವ್ ಯಾರು ಹೂತು ಹಾಕ್ಯಾನಂತೆ ಬಂದಾನ ಅವನ್ನ ನೀವು ಹಿಡಿದಿಲ್ಲ, ಅವನ್ನ ಅರೆಸ್ಟ್ ಮಾಡೋದಿಲ್ಲ, ಅವಂಗ ನೀವು ಫ್ರೀ ಬಿಟ್ಟೈತಲ್ಲ, ಅವ್ ಹೇಳ್ದಂಗೆ ನೀವು ಏನೇನು ತಕ್ಕೊಂತ ಹೋಗ್ತೀರಂದ್ರೆ ನಿಮ್ಮ ಮೂಲ ಉದ್ದೇಶ ಏನು? ನಿಮ್ಮ ಮೂಲ ಉದ್ದೇಶನ ತಪ್ಪೈತಿ. ಶಶಿಕಾಂತ್ ಸೆಂಥಿಲ್ ಒಬ್ಬ ದೊಡ್ಡ ಲೆಫ್ಟಿಸ್ಟ್. ಅವ್ರದ್ದು ವಿಡಿಯೋ ಕೂಡ ನಾನು ಟ್ವೀಟ್ ಕೂಡ ಮಾಡಿದ್ದೆ ಶಶಿಕಾಂತ್ ಸೆಂಥಿಲ್ ಬಗ್ಗೆ. ಅವರು ದೇಶ ವಿರೋಧಿ, ನಮ್ಮ ಸಿಸ್ಟಮ್ ಅಂತ ವಿರೋಧ ಮಾಡುವಂತ ಲೆಫ್ಟಿಸ್ಟ್ ಮೆಂಟಾಲಿಟಿ ಅಂತ ಇದು. ಧರ್ಮಸ್ಥಳ ಕೇಸ್ ಎನ್ಐಎಗೆ ನೀಡಲು ಆಗಲ್ಲ. ಸ್ವತಃ ಕಾಂಗ್ರೆಸ್ ಶಾಸಕರೇ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದ್ರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮಾತ್ರ ಬಿಲ್ಕುಲ್ ಎನ್ಐಎಗೆ ವಹಿಸುವ ಅಗತ್ಯ ಇಲ್ಲ ಎಂದು ಹೇಳ್ತಿದ್ದಾರೆ. ತನಿಖೆಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ಎಸ್ಐಟಿ ಅವರೇ ಮಾಡ್ತಾರೆ ಎಂದು ಹೇಳಿದ್ದಾರೆ. ಚಿನ್ನಯ್ಯ ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ. ಈಗಾಗಲೇ ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಅನೇಕ ಹೇಳಿಕೆಗಳನ್ನ ಆತನು ಕೂಡ ಕೊಟ್ಟಿದ್ದಾನೆ. ಅದೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ ಎಸ್ಐಟಿನವರು ಅಂತಿಮವಾಗಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅಲ್ಲಿವರೆಗೂ ನಾವು ಕಾಯ್ಬೇಕು. ಕಾಂಪರ್ ಪರೀಕ್ಷೆ ಆಗಬೇಕು, ಎನ್ಐ ತನಿಖೆ ಆಗಬೇಕು ಅನ್ನೋ ಆಗ್ರಹ ಕೂಡ ಕೇಳಿಬರ್ತದೆ. ನಾವ್ಯಾರು ಸ್ವಾಮಿ ಹೆಂಗ್ ತನಿಖೆ ಮಾಡಬೇಕು ಅಂತ ಹೇಳೋದಕ್ಕೆ? ತನಿಖೆ ಮಾಡೋರು ಅವರಿಗೆ ಏನ್ ಮೆಥಡ್ಸ್ ಉಪಯೋಗಿಸಬೇಕು ಅದನ್ನು ಉಪಯೋಗಿಸ್ತಾರೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ ಇದೀಗ ರಾಷ್ಟ್ರೀಯ ವಿಚಾರವಾಗಿದೆ. ಮತಾಂತರ ಜಾಲ, ಹಿಂದೂ ಧಾರ್ಮಿಕ ನಂಬಿಕೆಗಳ ವಿರುದ್ಧ ಪ್ರಹಾರ ಸೇರಿದಂತೆ ಹಲವು ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಪರಿಸ್ಥಿತಿಯು ರಾಜ್ಯ ಸರ್ಕಾರದ ಕೈಮೀರಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಎನ್ಐಎ ಎಂಟ್ರಿ ಆಗೋ ಸಾಧ್ಯತೆ ದಟ್ಟವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೀವು ಫ್ರೀ ಬಿಟ್ಟೈತಲ್ಲ, ಅವ್ ಹೇಳ್ದಂಗೆ ನೀವು ಏನೇನು ತಕ್ಕೊಂತ ಹೋಗ್ತೀರಂದ್ರೆ ನಿಮ್ಮ ಮೂಲ ಉದ್ದೇಶ ಏನು? ನಿಮ್ಮ ಮೂಲ ಉದ್ದೇಶನ ತಪ್ಪೈತಿ. ಶಶಿಕಾಂತ್ ಸೆಂಥಿಲ್ ಒಬ್ಬ ದೊಡ್ಡ ಲೆಫ್ಟಿಸ್ಟ್. ಅವ್ರದ್ದು ವಿಡಿಯೋ ಕೂಡ ನಾನು ಟ್ವೀಟ್ ಕೂಡ ಮಾಡಿದ್ದೆ ಶಶಿಕಾಂತ್ ಸೆಂಥಿಲ್ ಬಗ್ಗೆ. ಅವರು ದೇಶ ವಿರೋಧಿ, ನಮ್ಮ ಸಿಸ್ಟಮ್ ಅಂತ ವಿರೋಧ ಮಾಡುವಂತ ಲೆಫ್ಟಿಸ್ಟ್ ಮೆಂಟಾಲಿಟಿ ಅಂತ ಇದು. ಧರ್ಮಸ್ಥಳ ಕೇಸ್ ಎನ್ಐಎಗೆ ನೀಡಲು ಆಗಲ್ಲ. ಸ್ವತಃ ಕಾಂಗ್ರೆಸ್ ಶಾಸಕರೇ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದ್ರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮಾತ್ರ ಬಿಲ್ಕುಲ್ ಎನ್ಐಎಗೆ ವಹಿಸುವ ಅಗತ್ಯ ಇಲ್ಲ ಎಂದು ಹೇಳ್ತಿದ್ದಾರೆ. ತನಿಖೆಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ಎಸ್ಐಟಿ ಅವರೇ ಮಾಡ್ತಾರೆ ಎಂದು ಹೇಳಿದ್ದಾರೆ. ಚಿನ್ನಯ್ಯ ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ. ಈಗಾಗಲೇ ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಅನೇಕ ಹೇಳಿಕೆಗಳನ್ನ ಆತನು ಕೂಡ ಕೊಟ್ಟಿದ್ದಾನೆ. ಅದೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ ಎಸ್ಐಟಿನವರು ಅಂತಿಮವಾಗಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅಲ್ಲಿವರೆಗೂ ನಾವು ಕಾಯ್ಬೇಕು. ಕಾಂಪರ್ ಪರೀಕ್ಷೆ ಆಗಬೇಕು, ಎನ್ಐ ತನಿಖೆ ಆಗಬೇಕು ಅನ್ನೋ ಆಗ್ರಹ ಕೂಡ ಕೇಳಿಬರ್ತದೆ. ನಾವ್ಯಾರು ಸ್ವಾಮಿ ಹೆಂಗ್ ತನಿಖೆ ಮಾಡಬೇಕು ಅಂತ ಹೇಳೋದಕ್ಕೆ? ತನಿಖೆ ಮಾಡೋರು ಅವರಿಗೆ ಏನ್ ಮೆಥಡ್ಸ್ ಉಪಯೋಗಿಸಬೇಕು ಅದನ್ನು ಉಪಯೋಗಿಸ್ತಾರೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ ಇದೀಗ ರಾಷ್ಟ್ರೀಯ ವಿಚಾರವಾಗಿದೆ. ಮತಾಂತರ ಜಾಲ, ಹಿಂದೂ ಧಾರ್ಮಿಕ ನಂಬಿಕೆಗಳ ವಿರುದ್ಧ ಪ್ರಹಾರ ಸೇರಿದಂತೆ ಹಲವು ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಪರಿಸ್ಥಿತಿಯು ರಾಜ್ಯ ಸರ್ಕಾರದ ಕೈಮೀರಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಎನ್ಐಎ ಎಂಟ್ರಿ ಆಗೋ ಸಾಧ್ಯತೆ ದಟ್ಟವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.